ಎಂಥ ದರಿದ್ರ ನೋಡ್ರಿ. ನಾವು ತಿನ್ನೋ ಈರುಳ್ಳಿ ಕೂಡ ವಿಷ ಆಗ್ತಾ ಇದೆ. ಇಳುವರಿಯಾದ ಈರುಳ್ಳಿ ತೇವಾಂಶದಿಂದ ಕೆಡಬಾರದು, ಅದಕ್ಕೆ ಕೀಟ ಬಾಧೆ ಬರಬಾರದು ಅಂತ ಡೆಸಿಕೇಟರ್ ಅನ್ನೋ ಅಪಾಯಕಾರಿ ಔಷಧಿಯನ್ನ ಹಾಕ್ತಾರೆ. ಇವರೇನು ನಿಯಮದ ಪ್ರಕಾರ ಇತಿಮಿತಿಯಲ್ಲಾದ್ರೂ ಈ ಕೆಮಿಕಲ್ ಅನ್ನ ಹಾಕ್ತಾರ? ಈ ಕೆಮಿಕಲ್ ನ ಅಪಾಯವನ್ನೇ ತಿಳಿಯದೆ ಮಣ ಗಟ್ಲೆ ಈರುಳ್ಳಿ ಮೇಲೆ ಸುರಿತಾರೆ. ಇದರಿಂದ ನಮ್ಮ ಆರೋಗ್ಯ ಹಾಳಾಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ಡೆಸಿಕೇಟರ್ ಔಷಧಿ ಒಳಗೆ ಇದೆ ಸಿಲಿಕಾ ಜೆಲ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಸಕ್ರಿಯ ಇದ್ದಿಲು, ಆಂಟಿ ಕೇಕಿಂಗ್ ಏಜೆಂಟ್. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಎಲ್ಲಾ ಕೆಮಿಕಲ್ಗಳನ್ನು ಸ್ಟ್ರಿಕ್ಟ್ ಆಗಿ ಫುಡ್ ಗ್ರೇಡ್ ರೂಪದಲ್ಲೇ ಬಳಸಬೇಕು. ಆದ್ರೆ ಅದು ತುಂಬಾ ದುಬಾರಿ ಆಗಿರೋದ್ರಿಂದ ಈ ಔಷಧಿಯೊಳಗೆ ಅದನ್ನ ಫುಡ್ ಗ್ರೇಡ್ ರೂಪದಲ್ಲಿ ಬಳಸೋದಿಲ್ಲ. ಇನ್ನು ಈ ಡೆಸಿಕೇಟರ್ ಔಷಧಿಯನ್ನು ನೇರವಾಗಿ ಆಹಾರ ವಸ್ತುಗಳಿಗೆ ಹಾಕುವಂತೆ ಇಲ್ಲ, ಯಾಕಂದ್ರೆ ಇದರಲ್ಲಿ ಸಕ್ರಿಯ ಇದ್ದಿಲು, ಸಿಲಿಕಾ ಜೆಲ್ ಅಂಶ ಇದೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಈ ಡೆಸಿಕೇಟರ್ ಅನ್ನ ತಯಾರಿಸಿದ ಕಂಪನಿಯೇ ಇದನ್ನು ಶುಂಠಿ, ಅರಶಿನ ಮತ್ತು ಆಲೂಗಡ್ಡೆಯ 10 ಕ್ವಿಂಟಾಲ್ ಬೀಜಕ್ಕೆ 5 ರಿಂದ 10 ಕೆಜಿ ಮಾತ್ರ ಬಳಸಿ ಅಂತ ಪ್ಯಾಕ್ನ ಹಿಂದೆ ಬರೆದಿದೆ. ಅಂದ್ರೆ ಇದನ್ನು ಬೀಜ ವಸ್ತುಗಳಿಗೆ ಮಾತ್ರ, ನಾವು ನೇರವಾಗಿ ತಿನ್ನುವ ಈರುಳ್ಳಿಗೆ ಬಳಸುವ ಹಾಗಿಲ್ಲ. ಇನ್ನು ಈ ಔಷಧಿ ಮಾರೋ ಔಷಧಿ ಮಾರಾಟಗಾರರು ಇದನ್ನ ಹೇಳಲ್ಲ. ಹಾಗಾಗಿ ರೈತರು, ಈರುಳ್ಳಿ ಮಾರಾಟಗಾರರು ಅಜ್ಞಾನದಿಂದ ಕೆಮಿಕಲ್ನ ಅಪಾಯವೇ ಗೊತ್ತಿಲ್ಲದೆ ಕೆಜಿಗಟ್ಟಲೆ ಬಳಸ್ತಿದ್ದಾರೆ. ಆದ್ರಿಂದ ಡೆಸಿಕೇಟರ್ ಹಾಕಿದ ಈ ಈರುಳ್ಳಿ ತಿನ್ನೋರಿಗೆ ಭಯಾನಕ ರೋಗ ಬರೋದಂತೂ ಪಕ್ಕ. ಇನ್ನು ಈ ಡೆಸಿಕೇಟರ್ ಔಷಧಿಯನ್ನ ಈರುಳ್ಳಿಗೆ ಹಾಕಿದ್ರೆ ಈರುಳ್ಳಿಯ ರುಚಿ ಕೆಡುತ್ತೆ, ಬಣ್ಣ ಡಲ್ ಆಗುತ್ತೆ, ಸುವಾಸನೆ ಕಡಿಮೆ ಆಗುತ್ತೆ, ಪೋಷಕಾಂಶ ನಷ್ಟ ಆಗುತ್ತೆ, ಗುಣಮಟ್ಟ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೆ. ಅಲ್ಲದೆ ತೇವಾಂಶವೆಲ್ಲ ಕಡಿಮೆಯಾಗಿ ಈರುಳ್ಳಿಯಲ್ಲಿನ ನೀರಿನಾಂಶವೇ ಮಾಯವಾಗುತ್ತೆ. ಕೇವಲ ಲಾಭಕ್ಕಾಗಿ ಈರುಳ್ಳಿಯನ್ನು ಸಾಂಪ್ರದಾಯಿಕವಾಗಿ ದಾಸ್ತಾನು ಮಾಡದೆ ಇಂಥ ಕೆಮಿಕಲ್ಗಳನ್ನು ಬಳಸಿ ಜನರ ಆರೋಗ್ಯದ ಜೊತೆ ಇವರೆಲ್ಲ ಆಟ ಆಡ್ತಿದ್ದಾರೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.